ಪಿಡಿಒ ಪರೀಕ್ಷೆ ಸರಿಯಾಗಿ ನಡೆಸಿಲ್ಲ ಅಂತ ಯುವಕ ಕಣ್ಣೀರನ್ನ ಹಾಕಿದ್ದಾರೆ. ಪಿಡಿಒ ಪರೀಕ್ಷೆಯನ್ನ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಯುವಕನ ಕಣ್ಣೀರು. ಕಲಬುರಗಿಯಲ್ಲಿ ಕೆಪಿಎಸ್ಸಿ ವಿರುದ್ಧ ಆಕಾಂಕ್ಷಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಹಗಲು ರಾತ್ರಿ ಕಷ್ಟಪಟ್ಟು ಪರೀಕ್ಷೆಗೆ ತಯಾರಾಗಿದ್ವಿ. ಬಡವರ ಮಕ್ಕಳು ಪ್ರತಿ ಬಾರಿ ಹೀಗಾದ್ರೆ ಹೇಗೆ? ಟಿವಿ9 ಎದುರು ಪರೀಕ್ಷೆಗೆ ಬಂದಿದ್ದ ಯುವಕ ಕಣ್ಣೀರನ್ನ ಹಾಕಿದ್ದಾನೆ. ಪಿಎಸ್ಐ ಪರೀಕ್ಷೆ ಬರೆದೆ, ಅದರಲ್ಲೂ ಅಕ್ರಮ ಆಗೋಯ್ತು. ಈಗ ಇದು ಪಿಡಿಒ ಪರೀಕ್ಷೆ ಕೂಡ ಅದೇ ರೀತಿಯಾಗಿದೆ. 10 ಗಂಟೆ ಬದಲಿಗೆ 10:20ಕ್ಕೆ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾರೆ. ಕೆಪಿಎಸ್ಸಿ ನಮ್ಮೆಲ್ಲರ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ. ಪಿಡಿಒ ಮರುಪರೀಕ್ಷೆ ಆಗಬೇಕು ಅಂತ ಯುವಕ ಪಟ್ಟನ್ನ ಹಿಡಿದಿದ್ದಾನೆ. ಇದು ಯುವಕರು ವಾಗ್ವಾದವನ್ನ ನಡೆಸ್ತಾ ಇರುವುದು. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೆಲ್ಲ ತಪ್ಪುಗಳಾಗಿದೆ ಅನ್ನೋದನ್ನ ಇಲ್ಲಿ ಮಾತನಾಡ್ತಾ ಇದ್ದಾರೆ. ವರ್ಷಗಳು ಕೂತ್ಕೊಂಡು ಅನ್ನ ನೀರು ಬಿಟ್ಕೊಂಡು ನಾವು ಅಧ್ಯಯನ ಮಾಡ್ತಾ ಇದೀವಿ. ಸಂಪೂರ್ಣ ಹಿಂದೂ ವರ್ಗದ ಜಿಲ್ಲೆದ ಇದೆ ಸರ್. ನಾವೆಲ್ಲ ನಮ್ಮ ನೋವು ಯಾರು ಕೇಳಿಗೆ ಬರ್ತಾ ಇಲ್ಲ. ಇಲ್ಲಿ ಭಾಳ ದುಃಖ ಇದೆ ಸರ್. ಇದು ನಮಗೆ ಬೀದರ್ ಜಿಲ್ಲೆಯಿಂದ ಬಂದಿದ್ದಾರೆ, ಬಸವ ಕಲ್ಯಾಣ ಹುಮನಾಬಾದಿಂದ ಬಂದಿದ್ದಾರೆ. ಯಾರೊಬ್ಬರು ಸಂತೋಷ ಹೇಳಿಕಾಗ್ತಾ ಇಲ್ಲ ಸರ್. ಇದು ನಮಗೆ ಯಾರು ಕೇಳೋರಿದ್ದಾರೆ, ಯಾರು ಹೇಳೋರಿದ್ದಾರೆ. 8-10 ವರ್ಷ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಸರ್ ಇವರು. ಅದು ಮಾಡಿದ್ರು ಏನೋ ಓದ್ತಾ ಇದೀವಿ, ಕಷ್ಟಪಡ್ತಾ ಇದೀವಿ. ಎಲ್ಲ ಹಿಂದುಳಿದ ವರ್ಗದ ಪ್ರದೇಶ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವರಲ್ಲಿ ಯಾಕೆ ನಾವು ಕೇಳೋರಿಲ್ಲ, ಹೇಳೋರಿಲ್ಲ, ಏನಿಲ್ಲ. KPSC ಒಂದು ಸ್ಪಷ್ಟ ನಿರ್ದೇಶನ ಮಾಡಬೇಕು, ಸಂಬಂಧಪಟ್ಟ ಒಂದು ಸಮಿತಿಗಳ ರಚನೆ ಆಗಬೇಕು, ಮತ್ತು ಕಾನೂನಾತ್ಮಕವೇ ಏನಾದಂದ್ರೆ ಇದಕ್ಕೊಂದು ಫ್ರೇಮ್ ಕೊಡಬೇಕು ಸರ್. ಇದು ಇಲ್ಲಾಂದರೆ ಅವ್ಯವಹಾರ ನಡೀತಾನೆ ಇರ್ತದೆ. PSI ಹಾಗೆ ಆಯಿತು, ಮೊನ್ನೆ ಬರೆದಿರ್ತಕ್ಕಂಥ SD FD ಅದೇ ರೀತಿ ಆಗ್ತಾಯಿದೆ. ಯಾಕೆ ಈ ರೀತಿ ಆಗ್ತದೆ ಅನ್ನುವಂಥದ್ದನ್ನು ಗಮನಕ್ಕೆ ತಂದ್ರೂ ಕೂಡ ಸಂಬಂಧಪಟ್ಟ ಸಚಿವರುಗಳು ಸ್ಪಷ್ಟನೆ ನೀಡ್ತಿಲ್ಲ. ಮನವಿ ಇದೆ, ದಯಮಾಡಿ ಇದು ಈ ಒಂದು ಅವಧಿಗೆ ನೀವು ನಿಲ್ಲಿಸಬೇಕು ಅಧಿಕಾರಿಗಳು. ಮತ್ತು ಎರಡನೇದು ಯಾವ ರೀತಿ KS ಎಕ್ಸಾಮ್ಗಳನ್ನು ಮುಖ್ಯಮಂತ್ರಿ ಭಾಳ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಈ ಎಕ್ಸಾಮ್ ಮಾಡ್ತಾ ಇದೀವಿ ಅಂತ ಅದು ಒಪ್ಕೊಂಡಿವಿ ನಾವು. ಇದು ಕೂಡ ರಿಯೇಸನ್ ಆಗ್ಬೇಕು ಸರ್. ಇದು ಸುಮಾರು 8-10. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ ಪಾಟೀಲ್, ಏನ್ ತಪ್ಪಾಗಿದೆ, ಏನ್ ಎಡವಟ್ ಮಾಡಿದೆ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಏನ್ ಆಗ್ರಹ ಪಡಿಸ್ತಿದ್ದಾರೆ ಆಕಾಂಕ್ಷಿಗಳು? ಮಧುಶ್ರೀ, ನಿಜಕ್ಕೂ ಏನಂತಾರೆ KPSC ಮತ್ತೊಂದು ಎಡವಟ್ಟು ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದನೂ ಕೂಡ KPSC 2 ಪೇಪರ್ನ ನಿಯೋಜನೆ ಮಾಡಿತ್ತು. ಅದು PDO ಹುದ್ದೆಗಾಗಿ ನಡೀತಾ ಇರತಕ್ಕಂಥ ಪರೀಕ್ಷೆ. ಬೆಳಿಗ್ಗೆ 10 ಗಂಟೆಗೆ ಏನು ಅಂತಂದ್ರೆ ಸಾಮಾನ್ಯ ಜ್ಞಾನ ಪರೀಕ್ಷೆಯನ್ನು ನಿಗದಿಯಾಗಿತ್ತು. ಅದು ಸರಿಯಾದ ಸಮಯಕ್ಕೆ ಏನು ಅಂತಾರೆ ಪ್ರಶ್ನೆ ಪತ್ರಿಕೆಯನ್ನ ನೀಡಲಿಲ್ಲ. ಮತ್ತು ಅದು ಕೇವಲ ಏನು ಅಂತಾರೆ ಒಂದು ರೂಮ್ ನಲ್ಲಿ 24 ಜನ ಆಕಾಂಕ್ಷಿಗಳು ಇದ್ರೂ ಕೂಡ ಕೇವಲ 12 ಜನರಿಗೆ ಪ್ರಶ್ನೆ ಪತ್ರಿಕೆಯನ್ನ ನೀಡಿದೆ. ಮತ್ತು ಅದು ಅನ್ಸೀಲ್ಡ್ ಪೇಪರ್ ಬಂಡಲ್ ನಲ್ಲಿ ಏನು ಅಂತಾರೆ ಪ್ರಶ್ನೆ ಪತ್ರಿಕೆ ಬಂದಿರೋದು ಸಾಕಷ್ಟು ಅನುಮಾನ ಮೂಡಿಸಿತ್ತು. ಹೀಗಾಗಿ ಏನು ಅಂತಂದ್ರೆ ಉಳಿದ 12 ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಮತ್ತು ಈ ಪೇಪರ್ ಬಂಡಲ್ ಏನಿದೆ ಅದು ಅನ್ಸೀಲ್ಡ್ ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಆಕಾಂಕ್ಷಿಗಳು ಏನು ಪರೀಕ್ಷಾರ್ಥಿಗಳು ಏನು ಅಂತಾರೆ ಕ್ವಶನ್ ಅನ್ನ ಮಾಡಿದ್ರು. ಮತ್ತು ಅದಲ್ಲದೆ ಏನು ಅಂತಾರೆ ಪರೀಕ್ಷೆಯನ್ನ ಬಹಿಷ್ಕರಿಸಿ ಏನು ಅಂತಾರೆ ಪ್ರತಿಭಟನೆ ಮಾಡೋಕೆ ಹೋಗಿದ್ದು. ಆದರೆ ಏನು ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಗುಡ್ ಶೆಫರ್ಡ್ ಏನು ಎಕ್ಸಾಮ್ ಸೆಂಟರ್ ಇದೆ, ಅಲ್ಲಿ ಸಾಕಷ್ಟು ಏನು ಅಂತಾರೆ KPSC ಅಧಿಕಾರಿಗಳಿರ್ಬಹುದು, ಪೊಲೀಸ್ ಅಧಿಕಾರಿಗಳಿರ್ಬಹುದು, ಎಲ್ಲರೂ ಕೂಡ ಬಂದು ವಿದ್ಯಾರ್ಥಿಗಳು ಮತ್ತು ಆಕಾಂಕ್ಷಿಗಳನ್ನ ಸಮಜಾಯಿಸಿ ಮಾಡುವಂತ ಪ್ರಯತ್ನವನ್ನ ಪಟ್ಟರು. ಅದಲ್ಲದೆ ಏನು ಅಂತಂದ್ರೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಲ್ಲ ಮತ್ತು ಎಲ್ರಿಗೂ ಕೂಡ ನಾವು ಅವಕಾಶ ಕೊಡ್ತೀವಿ, ನೀವು ಪರೀಕ್ಷೆ ಬರೀರಿ ಅಂತಾನೂ ಕೂಡ ಹೇಳಿದ್ರು. ಆದ್ರೆ ಯಾವುದಕ್ಕೂ ಕೂಡ ಜಗದಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇವಲ ಏನು ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದ್ರಿಂದ ಅನ್ಸೀಲ್ಡ್ ಆಗಿದೆ ಮತ್ತು ಆ ಪರೀಕ್ಷೆಯನ್ನ ನೀವು ಏನಂತಾರೆ ಮತ್ತೊಮ್ಮೆ ನಡೆಸಬೇಕು ಅನ್ನೋದೊಂದು ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ಯಾಕೆಂತಂದ್ರೆ ಸರಿಯಾಗಿ ಏನಂತಾರೆ 10 ಗಂಟೆಗೆ ಪರೀಕ್ಷೆ ನಡೀಬೇಕು, ಅರ್ಧ ಗಂಟೆಕ್ಕಿಂತ ಏನು ಅಂತಾರೆ ನೀವು 20 ನಿಮಿಷ ತಡವಾಗಿ ಕೊಟ್ಟಿದ್ರಿ ಮತ್ತು 12 ಕ್ವಶನ್ ಪೇಪರ್ಗಳು ಕಾಣ್ತಾ ಇಲ್ಲ ಅನ್ನೋಂಥದ್ದು ದೂರನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಸಾಕಷ್ಟು ಗೊಂದಲದ ಮಧ್ಯೆ ಏನಂತಾರೆ ಸದ್ಯ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಂತಂದ್ರೆ ಪರೀಕ್ಷೆಯನ್ನ ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ದತ್ತಾತ್ರೇಯ ಪಾಟೀಲ್. ಸರ್, ರಾಯಚೂರಿನಲ್ಲೂ ಕೂಡ PDO ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪವನ್ನ ಮಾಡಿ ಪರೀಕ್ಷಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಆ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸಿಂಧನೂರು ಪಟ್ಟಣದಲ್ಲಿ ನೂರಾರು ಪರೀಕ್ಷಾರ್ಥಿಗಳು ರಸ್ತೆ ತಡೆದು ಹೋರಾಟವನ್ನ ಮಾಡಿದ್ರು. ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ ನಾವು ಸಾಕಷ್ಟು ಕನಸುಗಳನ್ನ ಕಟ್ಟಿಕೊಂಡು ಹಗಲು ರಾತ್ರಿ ಹೊಟ್ಟೆ ಬಟ್ಟೆ ಕಟ್ಟಿ ದುಡ್ದು ನಾವು ನಮ್ಮ ಕನಸನ್ನ ನನಸಾಗಿಸಿಕೊಳ್ಳೋ ನಿಟ್ಟಿನಲ್ಲಿ ಓದ್ತೀವಿ. ಆದರೆ ಇಲಾಖೆ ವತಿಯಿಂದ ಆಗುವಂತಹ ಎಡವಟ್ಟುಗಳಿದೆಯಲ್ಲ, ಇದು ನಮ್ಮ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡ್ತಾ ಇದೆ ಅಂತ ಹೇಳಿ ಪರೀಕ್ಷಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಇರಬಹುದು, ಸರಿಯಾಗಿ ಟೈಮಿಂಗ್ಸ್ ಅನ್ನ ಮೇಂಟೈನ್ ಮಾಡದೇ ಇರಬಹುದು, ಇದೆಲ್ಲವೂ ಕೂಡ ಆಗ್ತಾ ಇರುವಂತಹ ಲೋಪಗಳು.